ಹಾಯ್ ಹಲೋ ನಮಸ್ತೆ. ಮಲ್ಲು ಸರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ SSC GD ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. SSC GD 2024 ಕಾಲ್ಫಾರ್ಮ್ ಆಗಿದೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನಿಮಗೆ 39,481 ಇದಾವೆ ಮತ್ತು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುವಂತಹ ದಿನಾಂಕ 5/9/2024 ಮತ್ತು ಅರ್ಜಿ ಸಲ್ಲಿಕೆಗೆ ಇರುವಂತಹ ಕೊನೆಯ ದಿನಾಂಕ ಬಂದ್ಬಿಟ್ಟು 14/10/2024. ಅಂದ್ರೆ ಅಲ್ಲಿವರೆಗೂ ನೀವು ಅರ್ಜಿಯನ್ನ ಹಾಕಬಹುದು. ಇನ್ನು ಪರೀಕ್ಷೆ ನಡೆಯುವ ಸಾಧ್ಯತೆ ಇರುವಂತದ್ದು ಜನವರಿ ಅಥವಾ ಫೆಬ್ರವರಿ ಮಂತ್ ಅಲ್ಲಿ ಇರಬಹುದು. ಇನ್ನು ಪರೀಕ್ಷೆ ಮಾಧ್ಯಮ ಅಂದ್ರೆ ನಾವು ಪರೀಕ್ಷೆಯನ್ನ ಕರ್ನಾಟಕದವರು ಕನ್ನಡದಲ್ಲಿ ಮತ್ತು ನಾವು ಇಂಗ್ಲಿಷ್ ನಲ್ಲಿ ಕೂಡ ಬರಿಬಹುದು. ಇನ್ನು ಅರ್ಜಿ ಸಲ್ಲಿಕೆಗೆ ಇರುವಂತಹ ವಯೋಮಿತಿ ಬಂದ್ಬಿಟ್ಟು 18ರಿಂದ 23 ವರ್ಷ ಇದೆ ಮತ್ತು OBC ದವರಿಗೆ 3 ವರ್ಷ ಸಡಿಲಿಕೆ ಇರುತ್ತೆ. ಇನ್ನು SC ST ದವರಿಗೆ 5 ವರ್ಷ ಸಡಿಲಿಕೆ ಇರುತ್ತೆ ಅರ್ಜಿ ಸಲ್ಲಿಕೆಗೆ. ಇನ್ನು ಎಕ್ಸಾಮ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಮತ್ತು ಇದರಲ್ಲಿ ಕ್ವಶನ್ಸ್ ಪ್ಯಾಟರ್ನ್ ಬಂದ್ಬಿಟ್ಟು ರೀಸನಿಂಗ್ ಗೆ 20 ಕ್ವಶನ್ಸ್, ಅದಕ್ಕೆ 40 ಅಂಕಗಳು. ಮತ್ತೆ ಜನರಲ್ ಅವೇರ್ನೆಸ್ GK ಅಂತ ಕರಿತೀವಲ್ಲ, ಅದಕ್ಕೆ 20 ಕ್ವಶನ್ಸ್, 40 ಮಾರ್ಕ್ಸ್. ಇನ್ನು ಮ್ಯಾಥ್ಸ್ಗೆ 20 ಕ್ವಶನ್ಸ್ ಮತ್ತೆ 40 ಅಂಕಗಳಿರುತ್ತೆ. ಹಿಂದಿ ಅಥವಾ ಇಂಗ್ಲಿಷ್ ನಾವು ಆಪ್ಷನಲ್ ಇದನ್ನ ಚೂಸ್ ಮಾಡ್ಕೋಬಹುದು. ಇದಕ್ಕೂ ಕೂಡ 20 ಕ್ವಶನ್ಸ್ ಮತ್ತು 40 ಅಂಕಗಳು. ಸೊ ಟೋಟಲ್ ಆಗಿ ನಾವು ಇಲ್ಲಿ 80 ಕ್ವಶನ್ಸ್ ಇರುತ್ತೆ ಮತ್ತು ಅದಕ್ಕೆ 160 ಮಾರ್ಕ್ಸ್ ಇರುತ್ತೆ. ಆಮೇಲೆ ಈ ಎಕ್ಸಾಮಿಗೆ ಬಂದ್ಬಿಟ್ಟು 60 ಮಿನಿಟ್ಸ್ ಟೈಮ್ ಇರುತ್ತೆ. ಇದಕ್ಕೆ ಟೋಟಲ್ ಆಗಿ 60 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ಎಕ್ಸಾಮಿಗೆ. ನೆಕ್ಸ್ಟ್ ಇನ್ನು ದೈಹಿಕ ಪರೀಕ್ಷೆಗೆ ಬೇಕಾಗುವಂತ ಎತ್ತರ ಪುರುಷ ಅಭ್ಯರ್ಥಿಯಾಗಿದ್ದರೆ 170 ಸೆಂಟಿಮೀಟರ್ ಇರುತ್ತೆ. 170 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಮಹಿಳಾ ಅಭ್ಯರ್ಥಿಯಾಗಿದ್ದರೆ 157 ಸೆಂಟಿಮೀಟರ್ ಇರುತ್ತೆ. ದೈಹಿಕ ಪರೀಕ್ಷೆಗೆ ಅರ್ಹರಾಗಲು ಪಡೆಯಬೇಕಾದಂತಹ ಕನಿಷ್ಠ ಅಂಕ 160ಕ್ಕೆ 48 ಆಗಿರ್ಬೇಕು. ಇನ್ನು ಹಿಂದುಳಿದ ವರ್ಗದವರಿಗೆ 160ಕ್ಕೆ 40 ಅಂಕಗಳಿರಬೇಕು. ಇನ್ನು ಇತರೆ ವರ್ಗದವರಿಗೆ 160ಕ್ಕೆ 32 ಅಂಕಗಳು ಇರಬೇಕು. ಇನ್ನು ಅರ್ಜಿ ಫೀ ಬಂದ್ಬಿಟ್ಟು ಸಾಮಾನ್ಯ ವರ್ಗ ಮತ್ತು ಹಿಂದುಳಿದ ವರ್ಗದವರಿಗೆ 100 ರೂಪಾಯಿ ಇರುತ್ತೆ. ಇನ್ನು ಮಾಜಿ ಸೈನಿಕ ಅಥವಾ ಮಹಿಳಾ ಇತರೆ ವರ್ಗದವರಿಗೆ ಫೀ ವಿನಾಯಿತಿ ಇದೆ. ಅಂದರೆ ಫ್ರೀ ಆಗಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇನ್ನು ಪರೀಕ್ಷಾ ಕೇಂದ್ರಗಳು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬೆಂಗಳೂರು ಇದೆ, ಬೆಳಗಾವಿ, ಇನ್ನು ಕಲಬುರ್ಗಿ, ಶಿವಮೊಗ್ಗ, ಮತ್ತೆ ಹುಬ್ಳಿ, ಮೈಸೂರು, ಉಡುಪಿ, ಮಂಗಳೂರು. ಇದೆಲ್ಲ ನಿಮ್ಗೆ ಪರೀಕ್ಷಾ ಕೇಂದ್ರಗಳು. ನಾವು ಅಪ್ಲೈ ಮಾಡಬೇಕಾದದ್ದು. ಈ ಹೆಚ್ಚಿನ ಮಾಹಿತಿಯ ಬೇಕಾದಲ್ಲಿ ನೀವು ಮಲ್ಲು ಸರ್ ಸ್ಟಡಿ ಲೈನ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು.